ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಕಿ 2898ನ ನಾನ್ ಸ್ಪಾಯ್ಲರ್ ರಿವ್ಯೂನ ನೋಡ್ತಾ ಇದ್ದೀವಿ. ಹಾಲಿವುಡ್ನ ಮೂವೀಸ್ ನೋಡಿ ಈ ಥರ ಯೂನಿಕ್ ಸ್ಟೋರಿ ಲೈನ್ ಇರೋ ಮೂವಿ ಇಂಡಿಯಾದಲ್ಲಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದ ನಮಗೆ ಕಲ್ಕಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಥರ ಕಾಣ್ತಾ ಇದೆ. ಅಮಿತಾಬ್ ಬಚ್ಚನ್ ಹಾಗೂ ಕಮಲ್ ಹಾಸನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಬುಜ್ಜಿ ಭೈರವ ಕಾಂಬಿನೇಷನ್ ಫನ್ನಿ ಸೀಕ್ವೆನ್ಸ್ ಪ್ರೇಕ್ಷಕರನ್ನು ಎಂಗೇಜ್ ಆಗಿಟ್ಟರೆ ಒಂದಷ್ಟು ಕ್ಯಾಮಿಯೋಸ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡಿರೋದು ಮೂವಿನ ಪಾಸಿಟಿವ್ ಪಾಯಿಂಟ್ಸ್ ಆಗಿ ಕಾಣುತ್ತೆ. ಮೂವಿ ಕ್ಲೈಮ್ಯಾಕ್ಸ್ ನೋಡಿ ಹೊರಗಡೆ ಬರಬೇಕಾದ್ರೆ ಕೇವಲ ನಾವು ಕೊಟ್ಟ ಹಣಕ್ಕಷ್ಟೇ ಅಲ್ಲದೆ ನಾವು ಸ್ಪೆಂಡ್ ಮಾಡಿದ ಸಮಯಕ್ಕೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಸಿಕ್ತು ಅನ್ನೋ ತೃಪ್ತಿ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಆ್ಯಕ್ಟಿಂಗ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆದರೆ ಕಮಲ್ ಹಾಸನ್ ಅವರು ಈ ಮೂವಿಯಲ್ಲಿ ಕ್ಯಾಮಿಯೋಗೆ ಮಾತ್ರ ಸೀಮಿತ ಅನ್ನೋಷ್ಟು ಸಮಯ ಮಾತ್ರ ಕಾಣಿಸಿಕೊಳ್ತಾರೆ. ಪ್ರಭಾಸ್ ಅವರು ಈ ಮೂವಿ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತು ಅವರ ಎಫರ್ಟ್ಸ್ ಈ ಮೂವಿಯಲ್ಲಿ ಎದ್ದು ಕಾಣುತ್ತೆ. ಡೈರೆಕ್ಟರ್ ನಾಗ್ ಅಶ್ವಿನ್ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಯುವ ಪೀಳಿಗೆಗೆ ಕೊಟ್ಟಂತಹ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು. ಅವರ ಕಲ್ಪನೆಯ ಲೋಕಕ್ಕೆ ಜನರನ್ನು ಕರ್ಕೊಂಡು ಹೋಗೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಅಂತಾನೆ ಹೇಳಬಹುದು. ಈ ಸಿನಿಮಾ ನಾಗ್ ಅಶ್ವಿನ್ ಅವರನ್ನು ರಾಜಮೌಳಿ, ಪ್ರಶಾಂತ್ ನೀಲ್ರಂತಹ ದಿಗ್ಗಜ ಡೈರೆಕ್ಟರ್ಗಳ ಸಾಲಿಗೆ ಸೇರಿಸುತ್ತೆ. ಈ ಸಿನಿಮಾದ ರಿಯಲ್ ಹೀರೋ ದ ಸ್ಟೋರಿ, ಅದರಲ್ಲಿ ಪ್ರಭಾಸ್ ಒಬ್ಬ ಪಾತ್ರಧಾರಿ. ಈ ಮೂವಿ ಭೈರವನ ಜೀವನದ ಕಥೆಯಲ್ಲ, ಒಂದು ಡಿಸ್ಟೋಪಿಯನ್ ಫ್ಯೂಚರ್. ಒಬ್ಬ ಬೌಂಟಿ ಹಂಟರ್, ಏನನ್ನೋ ಹುಡುಕುತ್ತಿರುವ ಒಬ್ಬ ದೊಡ್ಡ ವಿಲನ್, ತನ್ನ ಜೀವನದ ಹಾದಿ ತಿಳಿಯದ ಒಬ್ಬಳು ಗರ್ಭಿಣಿ, ಇವಳನ್ನು ಕಾಯೋದಕ್ಕೆ ಬಂದ ಮಹಾಭಾರತದ ಒಬ್ಬ ಶ್ರೇಷ್ಠ ಯೋಧ. ಈ ಎಲ್ಲದರ ಸರಿಯಾದ ಸಮ್ಮಿಶ್ರಣ ಕಲ್ಕಿ. ಇದುವರೆಗೂ ಭಾರತೀಯ ಸಿನಿಮಾ ರಂಗದಲ್ಲಿ ಬಂದಿರೋ ಬೆಸ್ಟ್ ವಿಜುವಲ್ಸ್ ಅಂದರೆ ಅದು ಕಲ್ಕಿನೇ. ಕೆಲವೊಂದು ಸೀನ್ನಲ್ಲಿ VFX ಅಂತ ಕಾಣಿಸಿದ್ರೂ ಕೂಡ ಒಟ್ಟಾರೆ ಆಗಿ ನೋಡಿದ್ರೆ ಮತ್ತು ಕ್ಲೈಮ್ಯಾಕ್ಸಲ್ಲಿ CGI ವರ್ಕ್ ಪೀಕ್ ಅಲ್ಲಿದೆ. ಕಲ್ಕಿ ಮೂವಿ ಗೆಲುವಿಗೆ ಮತ್ತೊಂದು ದೊಡ್ಡ ಕಾರಣ ಅಂದರೆ ಅದು ಮ್ಯೂಸಿಕ್ ಅಂತ ಹೇಳ್ಬೋದು. ಸಿನಿಮಾ ಸ್ವಲ್ಪ ಸ್ಲೋ ಅನ್ಸೋ ಕಡೆ ಕೂಡ ಮ್ಯೂಸಿಕ್ ಜನರನ್ನ ಹಿಡಿದು ಕೂರಿಸುತ್ತೆ. ಕಲ್ಕಿ ಮೂವಿ ನೆಗೆಟಿವ್ಸ್ ನೋಡಿದ್ರೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋಕ್ಕೆ ಅಷ್ಟೊಂದು ಸಮಯ ಸಿಗೋದಿಲ್ಲ. 3 ಗಂಟೆಗಳ ದೊಡ್ಡ ಮೂವಿ ಆಗಿದ್ರೂ ಕೂಡ ದೀಪಿಕಾ ಪಡುಕೋಣೆ ಅವರ ಅದ್ಭುತ ನಟನೆ ಇದ್ರೂ ಕೂಡ ಇನ್ನೂ ಏನೋ ಕೊರತೆ ಎಂಬ ಭಾವನೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ. ದಿಶಾ ಪಟಾಣಿ ಅವರ ಎಪಿಸೋಡ್ ವಾಸ್ ಅನ್ನೆಸೆಸರಿ. ವೀಕ್ ಎಮೋಷನಲ್ ಕನೆಕ್ಷನ್ ವಿತ್ ಆಡಿಯನ್ಸ್. ಪ್ರಭಾಸ್ ಅವರ ಬಾಹುಬಲಿ 2ನ ನಂತರ ದಿ ಬೆಸ್ಟ್ ಮೂವಿ ಆಫ್ ಹಿಸ್ ಕರಿಯರ್ ಅಂತ ನಾವು ಕಲ್ಕಿನ ಹೇಳ್ಬೋದು. ಹಾಲಿವುಡ್ಗೆ ಕಾಂಪಿಟೇಷನ್ ಕೊಡುವಂತಹ ವಿಜುವಲ್ಸ್ನೊಂದಿಗೆ ಕಲ್ಕಿ ಪುರಾಣವನ್ನು ಫ್ಯೂಚರ್ ಜೊತೆಗೆ ಸೇರಿಸಿ ಕೇವಲ ಯುವಕರಿಗಷ್ಟೇ ಅಲ್ಲದೆ ಒಂದು ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡಬಹುದಾದಂತಹ ಸಿನಿಮಾ. ನನ್ನ ರೇಟಿಂಗ್ ಈ ಮೂವಿಗೆ 4.5 ಸ್ಟಾರ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮೂವಿ ರಿವ್ಯೂಸ್ಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.